कि इलेक्शन कमीशन और बीजेपी ने मिलकर आपसे कर्नाटका से लोकसभा चुराई है। ನೀವು ನಿನ್ನೆ ನಾನು ಮಾಡಿದಂತ ಪತ್ರಿಕಾಗೋಷ್ಠಿಯಲ್ಲಿ ನೋಡಿರಬಹುದು. ನಾವು ಆ ಪತ್ರಿಕಾಗೋಷ್ಠಿಯಲ್ಲಿ 100ಕ್ಕೆ 100 ಸಾಬೀತು ಮಾಡಿದೀವಿ. ಚುನಾವಣೆ ಆಯೋಗ ಮತ್ತೆ ಬಿಜೆಪಿ ಪಕ್ಷ ಸೇರ್ಕೊಂಡು ಈ ಚುನಾವಣೆಯಲ್ಲಿ ಮಾಡಿರ್ತಕ್ಕಂತ ಮೋಸನ. महादेवापुरा में 6.5 लाख वोट हैं असेंबली में. ಮಹದೇವಪುರ ಮತಕ್ಷೇತ್ರದಲ್ಲಿ 6.5 ಲಕ್ಷ ಮತಗಳಿವೆ. और उसमें से 1,250,000 वोट चोरी किए गए हैं. ಅದರಲ್ಲಿ 1,250,000 ಮತಗಳನ್ನ ಇವತ್ತು ಮತಗಳ್ಳತನ ಆಗಿದೆ ಅಂತ ಹೇಳಿ ಘಂಟಾಘೋಷವಾಗಿ ಹೇಳ್ತೀನಿ. मतलब 6 में से 1 वोट इन्होंने चोरी किया है. ಅದರ ಅರ್ಥ ಏನಂತಂದ್ರೆ 6 ಮತಗಳಲ್ಲಿ 1 ಮತನ ಇವರು ಕಳ್ತನ ಮಾಡಿದಾರೆ ಅಂತ ಹೇಳಿ. 5 तरीके से चोरी की गई है. 5 ವಿಧಗಳಲ್ಲಿ ಈ ಮತಗಳ ಕಳ್ತನ ಆಗಿದೆ. डुप्लीकेट वोटर मतलब एक वोटर अनेक बार वोटिंग कर रहा है. ದ್ವಿಪ್ರತಿಯ ಮತದಾರರ ಏನು ಪಟ್ಟಿ ಇರ್ತದೆ ಅದರಲ್ಲಿ ಒಬ್ಬ ಮತದಾರ ಹಲವಾರು ಬಾರಿ ಅವರ ಹೆಸರುಗಳು ಮತಪಟ್ಟಿಯಲ್ಲಿ चार ಬರ್ತಕ್ಕಂಥದ್ದು. अलग अलग पोलिंग बूथ में वोट डाल रहा है. 5-6 अलग पोलिंग बूथ में वोट डाल रहा है. 4-5 ಮತಗಟ್ಟೆಗಳಲ್ಲಿ ಅವನು ಹೋಗಿ ಮತದಾನ ಮಾಡಿ ಬರ್ತಾ ಇದ್ದಾನೆ. ऐसे तकरीबन 12,000 वोटर हैं. ಈ ರೀತಿಯಾದಂತದ್ದು ಸರಿಸಮಾನವಾಗಿ 12,000 ಮತಗಳು ಇವತ್ತು ನಾವು ಕಂಡಿದ್ದೇವೆ. फेक एंड इनवैलिड एड्रेस मतलब इनका पता नहीं है या फिर 0 नंबर एड्रेस है. ನಕಲಿಯಾದಂತ ವಿಳಾಸಗಳಲ್ಲಿ ಅವರ ವಿಳಾಸ ಸಿಗದೇ ಇದ್ದಂತವರು ಈ ಪಟ್ಟಿಗಳಲ್ಲಿದ್ದಾರೆ. तकरीबन 40,000 ऐसे वोट हैं. ಹತ್ತತ್ರ 40,000 ಈ ರೀತಿಯಾಗಿ ವಿಳಾಸ ಸಿಗದೇ ಇದ್ದಂತ ಮತದಾರರು ನಾವು ಗುರುತಿಸಿದ್ದೇವೆ. बल्क वोटर एक एड्रेस में ಒಂದೇ ವಿಳಾಸದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮತದಾರರ ನೋಂದಣಿಯಾಗಿರ್ತಕ್ಕಂಥದ್ದನ್ನ ನಾವು ಗುರುತಿಡಿದ್ದೇವೆ. एक बेडरूम का घर है और उसमें 40-50 लोग रहते हैं. ಒಂದೇ ಒಂದು ಕೊಠಡಿಯ ಮನೆ ಇದೆ. ಆ ಒಂದು ಕೊಠಡಿಯ ಮನೆಯಲ್ಲಿ 40, 50, 80 ಜನ ವಾಸ ಇದ್ದಾರೆ. और जब उनको वहां हम ढूंढने जाते हैं वहां पे कोई नहीं है. ಅಲ್ಲಿ ನಾವು ನಮ್ಮ ಜನನ ಕಳಿಸಿದಂತ ಸಂದರ್ಭದಲ್ಲಿ ಅಲ್ಲಿ ನಾವು ಪರೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ನಮ್ಗೆ ಯಾರು ಕೂಡ ಸಿಗ್ಲಿಲ್ಲ. और घर का मालिक बीजेपी का लीडर. ಅಲ್ಲಿ ಯಾರಿದಾರಂತಂದ್ರೆ ಅಲ್ಲಿರ್ತಕ್ಕಂಥದ್ದು ಬಿಜೆಪಿ ಪಕ್ಷದ ಒಬ್ಬ ನಾಯಕ.